ನರಸಿಂಹ ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು ಸಹ ಒಂದ್ ರೀತಿಯಾಗಿ ಸುದ್ದಿ ಆಗ್ತಾರೆ. ಯಾಕೆ ಅಂದ್ರೆ ಅವರು ವಿರೋಧ ಪಕ್ಷದವ್ರನ್ನ ಮಾತಾಡ್ಸೋ ಶೈಲಿಲೂ ಸುದ್ದಿ ಹಾಕ್ತಾರೆ, ಜನಸಾಮಾನ್ಯರನ್ನ ಮಾತಾಡ್ಸೋ ಶೈಲಿಲೂ ಸುದ್ದಿ ಹಾಕ್ತಾರೆ. ಈಗ ಈ ಹಿಂದೆ ಏಪ್ರಿಲ್ 28ರಲ್ಲಿ ಒಂದು ಬೆಳಗಾವಿಲಿ ಕಾಂಗ್ರೆಸ್ ಸಮಾವೇಶ ನಡೆಯುತ್ತೆ. ಕಾಂಗ್ರೆಸ್ ಪ್ರತಿಭಟನಾ ಸಭೆ ಅಂತ ಮಾಡ್ತಾರೆ. ವೇದಿಕೆ ಮೇಲೆ ಎಎಸ್ಪಿ ನಾರಾಯಣ ಬರಮನಿ ಅವರಿಗೆ ಎ ಅಂತ ಒಂದು ಪದವನ್ನ ಬಳಸಿ ಕೈಯನ್ನ ಎತ್ತಾರೆ. ಈಗ ಅವರು ಸಹ ಬರಮನಿ ಅವರು ಸಹ ಸಾಕಷ್ಟು ನೊಂದು ಆ ಒಂದು ಘಟನೆಯಿಂದ ನೊಂದು ಖುದ್ದು ರಾಜೀನಾಮೆಗೆ ಮುಂದಾಗಿದ್ರು. ಆದ್ರೆ ಅವರನ್ನ ಮನವೊಲಿಸಿ ಸಿಎಂ ಸಿದ್ದರಾಮಯ್ಯ ಅವರು ಕರ್ಕೊಂಡು ಬಂದಿದ್ರು. ಈಗ ಅವರಿಗೆ ಯಾವ ಹುದ್ದೆಯನ್ನ ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ, ನೋಡ್ಕೊಂಡ್ಬರೋಣ. ಎಸ್, ನಾರಾಯಣ ಬರಮನಿ ಎಎಸ್ಪಿ ಆಗಿದ್ರು, ಧಾರವಾಡ ಎಎಸ್ಪಿ ಆಗಿದ್ರು. ನಾರಾಯಣ ಬರಮನಿ ಬೆಳಗಾವಿ ನಗರದ ಡಿಸಿಪಿ ಆಗಿ ವರ್ಗಾವಣೆ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರ ಕೈಗುಣ ಅಂತ ಹೇಳಬೇಕು. ಐಪಿಎಸ್ ಕೊಡುವ ಹುದ್ದೆ ಬರಮನಿಗೆ ನೀಡಿ ಸರ್ಕಾರದ ಆದೇಶ. ಐಪಿಎಸ್ ಅಧಿಕಾರಿಗೆ ಅಂದ್ರೆ ಐಪಿಎಸ್ ಗೆ ಕೊಡುವಂತ ಹುದ್ದೆಯನ್ನ ಇವರಿಗೆ ಕೊಟ್ಟಿದ್ದಾರೆ. ಏನು ಇದರ ಹಿಂದಿನ ಮರ್ಮ ಅನ್ನೋದಾದ್ರೆ ಏನಿಲ್ಲ, ಕೈ ಎತ್ತಿದ್ದೇ ಮರ್ಮ ಅಷ್ಟೇ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಎಎಸ್ಪಿ ಮೇಲೆ ಕೈ ಎತ್ತಿದ್ದ ಸಿಎಂ ಸಾರ್ವಜನಿಕವಾಗಿ ಸಭೆಯಲ್ಲಿ ವೇದಿಕೆ ಮೇಲೆ ಅವರನ್ನ ಕರೆದು ಕೈ ಎತ್ತಿರ್ತಾರೆ. ಯಾಕೆ ಕೈ ಎತ್ತಿರ್ತಾರೆ ಅನ್ನೋದಾದ್ರೆ ಬಿಜೆಪಿ ಕಾರ್ಯಕರ್ತರು ಕಪ್ಪು ಬಾವುಟವನ್ನ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಕೆಂಗಣಿಗೆ ಗುರಿಯಾಗಿದ್ದ ಎಎಸ್ಪಿ ನಾರಾಯಣ ಈ ಒಂದು ಘಟನೆಯಿಂದ ನೊಂದು ಗರಂ ಆಗ್ಬಿಟ್ಟಿದ್ರು. ನೇರವಾಗಿ ರಾಜೀನಾಮೆ ಕೊಡಲು ಮುಂದಾದ ವೇಳೆ ಸ್ವತಃ ಸಿಎಂ ಅವರೇ ಮನವೊಲಿಸಿ ಈಗ ಒಳ್ಳೆ ಹುದ್ದೆನು ಸಹ ಕೊಟ್ಟಿದ್ದಾರೆ. ಐಪಿಎಸ್ ಅಧಿಕಾರಿ ವರ್ಗಾವಣೆ ಮಾಡಿ ನಾರಾಯಣ ಬರಮನಿಗೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಅಲ್ಲಿ ಇದ್ದಂತ ಹಾಲಿ ಐಪಿಎಸ್ ಅಧಿಕಾರಿಯನ್ನ ವರ್ಗಾವಣೆ ಮಾಡಿ, ಡಿಸಿಪಿ ಆಗಿದ್ರು, ಅವ್ರನ್ನ ವರ್ಗಾವಣೆಯನ್ನ ಮಾಡಿ ಈಗ ನಾರಾಯಣ ಬರಮನಿಗೆ ಆ ಸ್ಥಾನವನ್ನ ಕೊಟ್ಟಿದ್ದಾರೆ. ಯಾವ ಬೆಳಗಾವಿಯಲ್ಲಿ ಘಟನೆ ನಡೆಯಿತೋ ಅದೇ ಬೆಳಗಾವಿಯ ಡಿಸಿಪಿ ಆಗಿ ಈಗ ಪ್ರಮೋಟ್ ಆಗಿದ್ದಾರೆ. ನಾರಾಯಣ ಬರಮನಿಗೆ ಈಗ ಒಳ್ಳೆಯ ಆಫರ್ ಬಂದಿದೆ ಅಂತಾನೆ ಹೇಳಬೇಕು. ಐಪಿಎಸ್ ಕೊಡುವ ಹುದ್ದೆಯನ್ನ ಬರಮನಿಗೆ ನೀಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಅದನ್ನು ಸಹ ನಿಮ್ಗೆ ತೋರಿಸ್ತೀವಿ. ದೃಶ್ಯಾವಳಿಯಲ್ಲಿ ಮೊದಲು ನೋಡ್ಕೊಳ್ಳಿ ಯಾವ ರೀತಿಯಾಗಿ ಕೈ ಎತ್ತಿದ್ರು ಅಂತ. ಎಸ್, ಅದನ್ನ ಮಾರ್ಕ್ ಮಾಡಿ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಇದು ಏಪ್ರಿಲ್ 28ರಂದು ಬೆಳಗಾವಿಯ ಕಾಂಗ್ರೆಸ್ ಪ್ರತಿಭಟನಾ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಕರೆದು ಅಂತ ಕೈ ಎತ್ತಿದ್ದಂತಹ ಒಂದು ಪ್ರಸಂಗದ ಒಂದು ವಿಡಿಯೋವನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಈ ಘಟನೆ ಆದ ಮೇಲೆ ನಾರಾಯಣ ಬರಮನಿ ಅವರು ಸಾಕಷ್ಟು ಅವರ ಬೆಂಬಲಿಗರು ಸಹ ಈ ಒಂದು ಘಟನೆಯನ್ನ ಖಂಡಿಸಿದ್ರು. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ದೂರನ್ನ ನೀಡಿದ್ರು. ಎಲ್ಲಿಗೆ? ಆಯೋಗಕ್ಕೆ, ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನು ಸಹ ನೀಡಿದ್ರು. ದೂರನ್ನು ಸಹ ನೀಡಿ ಅವರಿಗೆ ಬಹಳ ಸಂಚಲನ ಸೃಷ್ಟಿ ಮಾಡಿತ್ತು. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವರದ್ದೇ ಹವಾ ಅನ್ನೋ ರೀತಿಯಾಗಿ ಸಾಕಷ್ಟು ವೈರಲ್ ಆಗಿತ್ತು. ಪರ ವಿರೋಧ ಚರ್ಚೆಗಳು ಸಹ ನಡೀತಾ ಇದ್ವು. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯವರು ಕೋಪದಲ್ಲಿ ಆ ರೀತಿ ಮಾಡಿದ್ರು ಅಂತ ಅವರ ಪಕ್ಷದವರೇ ಒಂದಿಷ್ಟು ಜನ ಅವರನ್ನ ಸಮರ್ಥನೆಯನ್ನ ಮಾಡ್ಕೊಂಡ್ರು. ಆದರೆ ಅದಾದ ನಂತರ ಸಾಕಷ್ಟು ಬೆಳವಣಿಗೆಗಳಾಯ್ತು, ಪರ ವಿರೋಧ ಚರ್ಚೆಗಳಾಯ್ತು. ಸಿಎಂ ಸಿದ್ದರಾಮಯ್ಯ ಅವರನ್ನ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಬಿಜೆಪಿಯವರಂತೂ ಆ ಒಂದು ಘಟನೆ ಆದ ನಂತರ ಸಿಎಂ ಸಿದ್ದರಾಮಯ್ಯ ಅವರನ್ನ ಎಲ್ಲಾ ರೀತಿಯಲ್ಲೂ ಸಹ ಜಾಲಾಡೋದಕ್ಕೆ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ಇದೆಲ್ಲದರಿಂದ ನೊಂದು ನಾರಾಯಣ ಬರಮನಿ ಅವರು ಖುದ್ದು ಸ್ವತಃ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾದಾಗ ಸಿಎಂ ಸಿದ್ದರಾಮಯ್ಯ ಅವರು ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ಅವರು ಅವ್ರನ್ನ ಮನವೊಲಿಸಿ ಅವರಿಗೆ ಈಗ ಒಳ್ಳೆಯ ಹುದ್ದೆಯನ್ನು ಸಹ ಕೊಟ್ಟಿದ್ದಾರೆ. ಅಂದ್ರೆ ಐಪಿಎಸ್ ಪಾಸ್ ಮಾಡಿದಂತಹ ಅಂತವ್ರಿಗೆ ಕೊಡಬೇಕಾದಂತಹ ಹುದ್ದೆಯನ್ನ ಈಗ ಬೆಳಗಾವಿ ಡಿಸಿಪಿಯನ್ನಾಗಿ ನಾರಾಯಣ ಬರಮನಿ ಅವರನ್ನ ನೇಮಕ ಮಾಡಲಾಗಿದೆ. ಎಲ್ಲಿ ಘಟನೆ ನಡೆದಿತ್ತೋ ಅದೇ ಜಿಲ್ಲೆಗೆ ಈಗ ಡಿಸಿಪಿ ಆಗಿ ನಾರಾಯಣ ಬರಮನಿ ಅವರು ಕಾರ್ಯವನ್ನ ನಿರ್ವಹಿಸಲಿದ್ದಾರೆ. ಸಿದ್ದರಾಮಯ್ಯ ಅವರು ಸುಮ್ಮನೆ ಕೈ ಎತ್ತಿದ್ರೆ ಸಾಕು ಈ ರೀತಿಯಾದಂತಹ ಘಟನೆಗಳು ಸಹ ನಡೆದೋಗ್ತವೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಅಂದ್ರೆ ನಾರಾಯಣ ಬರಮನಿ ಅವರು. ಯಾಕಂದ್ರೆ ಅವರು
ನಾರಾಯಣ ಬರವಣಿಯವರ ಪರ ಸಾಕಷ್ಟು ಬೆಂಬಲಿಗರು ಮತ್ತೆ ಬೆಂಬಲ ವ್ಯಕ್ತವಾಗ್ತಾ ಇತ್ತು. ಸಿದ್ದರಾಮಯ್ಯವರ ವಿರುದ್ಧ ಖುದ್ದು ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ದೂರನ್ನ ನೀಡಿದ್ರು. ಇದೆಲ್ಲ ಬೆಳವಣಿಗೆ ಸಹ ಸಿಎಂ ಸಿದ್ದರಾಮಯ್ಯವರ ಗಮನಕ್ಕೆ ಇತ್ತು. ಹೀಗಾಗಿ ಅವರನ್ನ ವರ್ಗಾವಣೆಯನ್ನ ಮಾಡಿ ಅಂದ್ರೆ ಅಲ್ಲಿದ್ದಂತಹ IPS ಅಧಿಕಾರಿಯನ್ನ ವರ್ಗಾವಣೆ ಮಾಡಿ ಈಗ ಈ ಒಂದು ಸ್ಥಾನವನ್ನ ಇವರಿಗೆ ನೀಡಿದ್ದಾರೆ, DCPಯನ್ನಾಗಿ ಪ್ರಮೋಟ್ ಮಾಡಿದ್ದಾರೆ. ಈಗ ಎಲ್ಲಿ ಘಟನೆ ನಡೆದಿತ್ತೋ ಈಗ ಅದೇ ಜಾಗಕ್ಕೆ ನಾರಾಯಣ ಬರಮನಿಯವರನ್ನ ನೇಮಕ ಮಾಡಿ ಡ್ಯಾಮೇಜ್ ಕಂಟ್ರೋಲ್ಗೆ ಜೊತೆಗೆ ನಾರಾಯಣ ಬರಮನಿಯವರ ತೃಪ್ತಿಗೋಸ್ಕರ, ಅವರ ಸಂತೋಷಕ್ಕೋಸ್ಕರ ಈ ಒಂದು ಹುದ್ದೆಯನ್ನ ಸಹ ನೀಡಿ ಸಿದ್ದರಾಮಯ್ಯವರು ಈ ಒಂದು ಪ್ರಕರಣವನ್ನ ಕೈ ತೊಳ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಎಸ್, ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ 28ರಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಒಂದು ವಿಚಾರಕ್ಕೆ ಗರಂ ಆಗಿ ASP ನಾರಾಯಣ ಬರಮನಿಯವ್ರನ್ನ ಕರೆದು ಕೈ ಎತ್ತಿರುವಂತ ಪ್ರಸಂಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಜೊತೆಗೆ ಪರ ವಿರೋಧ ಚರ್ಚೆಗಳು ಸಹ ಸಾಕಷ್ಟು ನಡೆದವು. ಇದಾದ ನಂತರ ಖುದ್ದು ನಾರಾಯಣ ಬರಮನಿಯವರು ರಾಜೀನಾಮೆಗೂ ಸಹ ಮುಂದಾಗಿದ್ರು. ಅವರನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮನವೊಲಿಸಿ ಅವರಿಗೆ ಈಗ ಒಂದು ಒಳ್ಳೆ ಹುದ್ದೆಯನ್ನ ಕೊಟ್ಟಿದ್ದಾರೆ. ಎಲ್ಲಿ ಘಟನೆ ನಡೆದಿತ್ತೋ ಬೆಳಗಾವಿಯ ನಗರದಲ್ಲಿ ಈಗ ಅದೇ ನಗರಕ್ಕೆ DCP ಆಗಿ ವರ್ಗಾವಣೆಯನ್ನ ಮಾಡಿದ್ದಾರೆ. DCP ಆಗಿ ಈಗ ನಾರಾಯಣ ಬರಮನಿಯವರು ಕಾರ್ಯನಿರ್ವಹಿಸಲಿದ್ದಾರೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವರದಿಗಾರ ನಾಗನಗೌಡ ಸಹ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ. ನಾಗನಗೌಡ, ಈಗ ನಾರಾಯಣ ಬರಮನಿಯವರಿಗೆ ಒಂದು ರೀತಿಯಾಗಿ ಬರಮನಿಗೆ ಒಳ್ಳೆ ಬಂಪರ್ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ಚೇತನ್, ಏನು ಎಲ್ಲಿ ಅವಮಾನ ಆಗಿತ್ತೋ ಆ ಜಾಗದಲ್ಲಿ ಇನ್ನು ಹೆಚ್ಚಿನ ಹುದ್ದೆಯನ್ನ ಪಡೆದುಕೊಂಡಂತ ನಾರಾಯಣ್ ಬರಮನಿ ಅವರು ಈಗ ಎಲ್ಲೋ ಒಂದು ಕಡೆ ಎಲ್ಲೋ ಖುಷಿ ವಿಚಾರವಂತ ಆಗಿರುವಂತದ್ದು ಚೇತನ್. ಯಾಕಂತಂದ್ರೆ ಅವ್ರಿಗೆ ಎಲ್ಲಿ ಅವಮಾನ ಆಗಿತ್ತೋ ಅದೇ ಜಾಗಕ್ಕೆ ಬಂದು, ಅದೇ ಜಿಲ್ಲೆಗೆ ಬಂದು ಅವರು ಇನ್ನೂ ಉನ್ನತ ಹುದ್ದೆಗೆ ಸೇರ್ಕೊಳ್ತಾರೆ ಅಂತಂದ್ರೆ ಯಾರು ಅವಮಾನ ಮಾಡಿದ್ರೆ ಅವ್ರ ಕಡೆಯಿಂದನೇ ಇಂತ ಒಂದು ಬಂಪರ್ ಆಫರ್ ಅನ್ನ ಪಡೆದುಕೊಂಡಿದ್ದಾರೆ ಅಂತಂದ್ರೆ ಇದು ಎಲ್ಲೋ ಒಂದು ಕಡೆ ಅವ್ರಿಗೆ ಅದೃಷ್ಟದ ಒಲೆದಿದೆ ಅಂತೇಳಿ ಈಗ ಸಾರ್ವಜನಿಕ ವಲಯದಲ್ಲಿ ಮಾತಾಡ್ಕುವಂತ ಚರ್ಚೆಗೆ ಬಿಸಿ ಚರ್ಚೆಗೆ ಎಡೆ ಮಾಡಿಕೊಟ್ಟಂತಾಗಿದೆ. ಯಾಕಂತಂದ್ರೆ ನೋಡ್ಬೋದು, ಏನು ಅವ್ರಿಗೆ ಸಭೆಯಲ್ಲಿ ಅವಮಾನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು ಕರೆದು ಈಗ ಅವ್ರಿಗೆ ಮೇಲ್ದರ್ಜೆ ಅಂತ ಅಧಿಕಾರಿ ಏನು IPS ಗೆ ಕೊಡ್ಬೇಕಾದಂತ ಅಧಿಕಾರವನ್ನ ನಾರಾಯಣ್ ಬರಮನಿ ಅವರಿಗೆ ಕೊಟ್ಟಿರುವಂತದ್ದು ಚೇತನ್. ಈಗ ಎಲ್ಲಿ ಇವರು ಸುವ್ಯವಸ್ಥೆ ಅಂದ್ರೆ ಕಾನೂನು ಸುವ್ಯವಸ್ಥೆಗೆ DCPಯನ್ನಾಗಿ ಮಾಡಿದ್ದಾರೆ. ಆದ್ರೆ ಅದೇ ಅಂದು ಸಿಎಂ ಸಿದ್ದರಾಮಯ್ಯ ಅವರು ಅವರ ಮೇಲೆ ಕೈ ಎತ್ತಿದ್ದು ಸಹ ಅಲ್ಲಿ ಸರಿಯಾದ ಭದ್ರತೆಯನ್ನ ಮಾಡಿಕೊಂಡಿಲ್ಲ. ಅಂದ್ರೆ ಬಿಜೆಪಿ ಅವರು ಏನು ಮಾಡ್ತಾರೆ, ಕಪ್ಪು ಪಟ್ಟಿಯನ್ನ ತೋರಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿರ್ತಾರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. ಹಾಗಾಗಿ ಅವರು ಕೋಪಗೊಂಡು ಈ ಸರಿಯಾದ ವ್ಯವಸ್ಥೆಯನ್ನ ಮಾಡಿಲ್ಲ, ಭದ್ರತಾ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಯಾರದು ASP ಅಂತ ಕರೆದು ಮಾತನಾಡಿದ್ದಾರೆ. ಆವಾಗ ಕೈ ಎತ್ತಿರುವಂತ ಪ್ರಸಂಗ ಆಗಿದೆ. ಈಗ ಅದೇ ಕಾನೂನು ಸುವ್ಯವಸ್ಥೆಯ DCP ಆಗಿ ಪ್ರಮೋಟ್ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲ, ಯಾಕಂತಂದ್ರೆ ಅಷ್ಟು ಲಕ್ಷಾಂತರ ಸಾವಿರಾರು ಜನ ಕೂಡಿರುವಾಗ ಹಾಗೂ ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಏನು ಮಹಾ ವೇದಿಕೆಯನ್ನ ಅಲ್ಲಿ ನಿರ್ಮಾಣ ಆಗಿತ್ತು, ಆ ನಿರ್ಮಾಣ ಅಂತ ಮಾಡಿರುವಂತ ಕಾರ್ಯಕ್ರಮದಲ್ಲಿ ಎಲ್ಲೋ 4-5 ಜನ ಬಿಜೆಪಿ ಕಾರ್ಯಕರ್ತರು ಹೋಗಿ ಅಲ್ಲಿ ತಕ್ಷಣ ಒಳಗಡೆ ಹೋಗಿ ಕಪ್ಪು ಬಾವುಟನ ಪ್ರದರ್ಶನ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸಿಎಂ ಅವರಿಗೆ ಅಸಮಾಧಾನ ಆಗಿತ್ತು, ಹಾಗೆ ಕೋಪ ಕೂಡ ಇತ್ತು. ಆ ಕೋಪದಲ್ಲಿ ಯಾರು ಮುಂದೆ ಬರಮನಿ ಅಂತಲ್ಲ, ಯಾರೇ ಅಧಿಕಾರಿ ಹೋಗಿದ್ರು ಕೂಡ ಆ ಸಿಎಂ ಅವರು
ಇದೇ ವರ್ತನೆಯನ್ನ ತೋರ್ತಿದ್ರು ಅಂತ ಹೇಳಿ ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಅಲ್ಲಿ 4 ಜನ 5 ಜನ ಬಿಜೆಪಿ ಅವರು ಹೋದಾಗ ಯಾವ್ದು ಫ್ಲಾಗ್ ಇರಲ್ಲ ಅವ್ರ ಕೈಯಲ್ಲಿ, ಅಥವಾ ಅವರು ಬಿಜೆಪಿ ಅವರು ಅಂತೇಳಿ ಆ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತು ಕೂಡ ಆಗಲ್ಲ. ಯಾಕಂದ್ರೆ ಕಾರ್ಯಕರ್ತರ ಜೊತೆಗೆ ಕೂಡ ಅವರು ಹೋಗಿರುವಂತದ್ದು. ಹಾಗಾಗಿ ಅಲ್ಲಿ ಯಾರು ತಪ್ಪು ಅನ್ನೋದಕ್ಕಿಂತ ಇದು ಒಂದು ಏನ್ ನಡಿಬಾರದಂತ ಘಟನೆ ನಡೆದಿರೋದ್ರಿಂದ ಇಲ್ಲಿ ಸಹಜವಾಗಿ ESP ಅವರು ಬರ್ಮಣಿ ಅವರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಹಾಗೆ ಕೂಡ ಆ CM ಅವರು ಅಲ್ಲಿ ಕೋಪಗೊಂಡು ಆ ರೀತಿ ವರ್ತನೆ ಮಾಡಿರೋದು. ಹಾಗಾಗಿ ಇದು ಎಲ್ಲವನ್ನೂ ನೋಡಿದಾಗ ಆ CM ಅವರು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಆ ಮೇಲ್ದರ್ಜೆ ಅಂತ ಅಧಿಕಾರಿಗೆ ಈ ಕುರ್ಚಿಯನ್ನ ಕೊಟ್ರ ಅನ್ನುವಂತ ಕೂಡ ಒಂದ್ ಕಡೆ ಚರ್ಚೆ ಆಗ್ಬಹುದು ಇನ್ನು ಮುಂದುಗಡೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗ ನಾರಾಯಣ ಬರ್ಮಣಿ ಅವರಿಗೆ ಈಗ ಬಂದಂತ ಏನು ಕುರ್ಚಿ ಅವಕಾಶ ಇದೆ, ಹಾಗಾಗಿ ಇದು ಅವ್ರಿಗೆ ಒಲಿದು ಬಂದು ಭಾಗ್ಯ ಕೂಡ ಅನ್ಬೋದಾಗುತ್ತೆ ಚೇತನ್. ಯಾಕೆ ಅಂದ್ರೆ ಈ ಘಟನೆ ಆದ ನಂತರ ಏಪ್ರಿಲ್ 28ರಲ್ಲಿ ನಡೆಯುತ್ತೆ. ಈಗ ಇಲ್ಲಿವರೆಗೂ ಸಹ ಆಗ್ಲೇ 1-2 ತಿಂಗಳು ಹತ್ರ ಕಳೆದೋಗಿದೆ. ಇದಾದ ಬಳಿಕ ಅವ್ರನ್ನ ಮನವೊಲಿಸಿ ಕರ್ಕೊಂಡು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ರಾಜ್ಯ ಸರ್ಕಾರದ ಒಂದು ಡ್ಯಾಮೇಜ್ ಕಂಟ್ರೋಲ್ಗೆ CM ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಸಹ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ? ಹೌದು, ಅದನ್ನ ಹೇಳುದು. ಯಾಕಂತಂದ್ರೆ ಈಗ ನೋಡಿ, ಯಾಕಂತಂದ್ರೆ ಅವ್ರಿಗೆ ಜನ ಬೆಂಬಲ ಆಗಿರ್ಬೋದು, ಅಧಿಕಾರಿಗಳ ಬೆಂಬಲ ಆಗಿರ್ಬೋದು, ಹಾಗೇನೆ ಅವ್ರಿಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಪರವಾಗಿ ಎಷ್ಟೊಂದು ಧ್ವನಿ ಎತ್ತಿದ್ದಾರೆ ಅನ್ನೋದಕ್ಕೆ CM ಖುದ್ದಾಗಿ ನೋಡಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ನಾಳೆ ನಮ್ಗೆ ಪಕ್ಷಕ್ಕೂ ಕೂಡ ಇದು ತೊಂದ್ರೆ ಆಗಬಹುದು ಅಂತೇಳಿ ಒಂದು ಮನಗೊಂಡು ಇಂಥ ಒಂದು ಕಾರ್ಯಕ್ಕೆ ಇರ್ಬೋದು ಕೂಡ. ಹಾಗಾಗಿ ನಾರಾಯಣ ಬಡಮನಿ ಅವರು ಕಳೆದ ಬೆಳಗಾವಿಯಲ್ಲಿ ಕೂಡ ಅವರು ಕಾರ್ಯನಿರ್ವಹಿಸುವಂತವ್ರು. ಹಾಗಾಗಿ ಅವ್ರಿಗೆ ಬೆಳಗಾವಿ ಜನತೆ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಈ ಕೊಟ್ಟಂತ ಹುದ್ದೆಯನ್ನು ಕೂಡ ಸಮರ್ಪವಾಗಿ ನಿರ್ವಹಿಸಲಿ ಒಂಥರ ಶಕ್ತಿಭೂತರಾಗಿ ಇದ್ದಾರೆ ಅಂತೇಳಿ ಹೇಳ್ಬೋದಾಗುತ್ತೆ ಚೇತನ್. ಈಗ ಒಂದೊಂದ್ ಕಡೆ ಈಗ ಇವರು ಈ ಒಂದು ಸ್ಥಾನವನ್ನ ಕೊಟ್ಟಾದ್ಮೇಲೆ ಒಂದಿಷ್ಟು ಮೇಮ್ಸ್ಗಳು ಟ್ರೋಲ್ಗಳು ಹರಿದಾಡ್ತವೆ. ಸಿದ್ದರಾಮಯ್ಯ ಅವರು ಕೈ ಎತ್ಬಿಟ್ರೆ ಈ ರೀತಿಯ ಕೆಲ್ಸಗಳು ಸಹ ಆಗೋಗುತ್ತೆ ಅಂತ. ಇದೊಂಥರ ರೀತಿಯಾಗಿ ಯಾವ ರೀತಿ ಆಗೋಗಿದೆ ಅಂದ್ರೆ ಅವ್ರ ಕೈ ಎತ್ತಿದ್ದಕ್ಕೆ ಅದೇ ಕೈ ಸರ್ಕಾರ ಅವರಿಗೆ DCP ಸ್ಥಾನವನ್ನ ಕೊಟ್ಟು ಸನ್ಮಾನ ಮಾಡಿದೆ ಅಂತ. ಹೌದು ಚೇತನ್, ಏನು ಅಂತಂದ್ರೆ ಈಗ ನೋಡು, ಕಳೆದ ದಿನಗಳಲ್ಲಿ ಖುದ್ದಾಗಿ ನನಗೆ ಈ ಡಿಪಾರ್ಟ್ಮೆಂಟ್ ಅಲ್ಲೇ ಇರೋದಿಲ್ಲ ನಾನು, ಹಾಗಾಗಿ ನಾನೇ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೋದಂತ ಅಧಿಕಾರಿಗೆ ಮನವೊಲಿಸಿ, ಅಂದ್ರೆ ಪೊಲೀಸ್ ಇಲಾಖೆ ಮೇಲ್ದರ್ಜೆ ಅಧಿಕಾರಿಗಳಾಗಿರ್ಬೋದು, ಹಾಗೂ ಏನು ಸರ್ಕಾರದಲ್ಲಿ ಇರುವಂತ ಕೆಲವೊಂದಷ್ಟು ರಾಜಕಾರಣಿಗಳು ಕೂಡ ಅವ್ರನ್ನ ಮನವೊಲಿಸಿ ಏನು ಮತ್ತೆ ಅವ್ರನ್ನ ಡ್ಯೂಟಿಗೆ ಹಾಜರಾಗುವಂಗೆ ಮಾಡಿರೋದು. ಈಗ ಅವರಿಗೆ ಕೆಲವೇ ತಿಂಗಳಲ್ಲಿ ಈ ಮೇಲ್ದರ್ಜೆ ಅಧಿಕಾರವನ್ನು ಕೊಟ್ಟಿರೋದು ಕೂಡ ಒಂದು ನಾಳೆ ಚರ್ಚೆ ಕೂಡ ಆಗ್ಬಹುದು ಅಂತ ಹೇಳಿ. ಯಾಕಂದ್ರೆ ಅದು ಸಾಮಾನ್ಯ ಟ್ರೋಲ್ ಆಗ್ಬೋದು, ಮತ್ತೊಂದಾಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯಗಳನ್ನ ಸಾರ್ವಜನಿಕ ಹಾಕೋದು ಕಾಮನ್. ಹಾಗಾಗಿ ಇದು ಒಂದು ಈಗ ಯಾವ ಮಟ್ಟದಲ್ಲಿ ಬರ್ಮಣಿ ಅವರು ಇದನ್ನ ನಿಭಾಯಿಸ್ತಾರೆ ಅನ್ನೋದು ಕೂಡ ಈಗ ಕಾದ್ ನೋಡ್ಬೇಕಾಗತ್ತೆ ಚೇತನ್. ಸದ್ಯ ಈ ಒಂದು ಬೆಳವಣಿಗೆಯಿಂದ ನಮ್ಮ ಪೊಲೀಸರು ಸಹ CM ಸಿದ್ದರಾಮಯ್ಯ ಅವರು ಇದ್ದಾಗ ಒಂಚೂರು ಯೋಚನೆ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಮುಂದೆ ಇದು ಎಚ್ಚರಿಕೆ ಗಂಟೆ ಕೂಡ CM ಅವರಿಗೆ ನೀಡಿರುವಂತದ್ದು. ಯಾಕಂತಂದ್ರೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಕೂಡ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅಧಿಕಾರಿಗಳನ್ನ ಯಾವ ರೀತಿ ಸಾರ್ವಜನಿಕರ ಮಧ್ಯೆ ಇರುವಾಗ ಮಾತಾಡ್ಸಬೇಕು, ಅಥವಾ ಯಾವ ರೀತಿ ಅವ್ರ ಜೊತೆಗೆ ಇರಬೇಕು ಅನ್ನೋದು ಕೂಡ ಈಗ ಇದು ಒಂದು ಪಾಠ ಆಗಿರುತ್ತೆ ರಾಜಕಾರಣಿಗಳಿಗೆ. ಯಾಕಂತಂದ್ರೆ ಹಲವಾರು ಬಾರಿ ನಾವು ನೋಡಿರ್ತೀವಿ ಅಧಿಕಾರಿಗಳನ್ನ ಏಕವಚನದಲ್ಲಿ ಮಾತಾಡ್ಸೋದು ಆಗಿರ್ಬೋದು, ಹೋಗೋ ಬಾರೋ ಅನ್ನುವಂತ ಪದ ಬಳಕೆ ಕೂಡ ಈಗ ಕೆಲವೊಂದಷ್ಟು ರಾಜಕಾರಣಿಗಳು ಮಾಡಿರ್ತಾರೆ. ಉದಾಹರಣೆಗಳು ತುಂಬಾ ಇದಾವೆ. ಹಾಗಾಗಿ ಅವ್ರು CM ಅವರೇ ಇಂಥ ಒಂದು ಇದನ್ನ ಮಾಡಿದಾಗ ಕೆಲವರ್ಗದ ಏನು ಅವ್ರಿಗೆ CM ಅವ್ರ ಕೆಳಗಡೆ ಏನ್ ಇರ್ತಾರೆ ಅವರೆಲ್ಲರೂ ಕೂಡ ಈಗ ತಿದ್ದುಕೊಳ್ಳುವಂತ ಸಮಯ ಬಂದಿದೆ ಅಂತ ಹೇಳಿ ಈಗ ಹೇಳ್ಬೋದು ಚೇತನ್. ಎಸ್ ಧನ್ಯವಾದಗಳು ನಾಗನಗೌಡ ಸುದೀರ್ಘವಾದ ಮಾಹಿತಿಗಾಗಿ. ಎಸ್ ಈಗ ನಾರಾಯಣ ಬರ್ಮನಿ ಅವರು ಈಗ DCP ಆಗಿ ಇನ್ಚಾರ್ಜ್ ತೆಗೆದುಕೊಳ್ತಾರೆ. ಈಗಾಗಲೇ ಆದೇಶದ ಪತ್ರವನ್ನು ಸಹ ನಿಮ್ಗೆ ತೋರಿಸ್ತಾ ಇದೀವಿ. ಆದೇಶ ಪತ್ರ ಬಂದ ನಂತರ ಈಗ ಇನ್ನೇನಿಲ್ಲ, ಅವರು ಇನ್ಚಾರ್ಜ್ ಅನ್ನ ತೆಗೆದುಕೊಳ್ಬೇಕು, ಅಧಿಕಾರವನ್ನ ಹಸ್ತಾಂತರ ಮಾಡಿಕೊಂಡು ಕಾರ್ಯವನ್ನ ನಿರ್ವಹಿಸಬೇಕಾಗ್ತದೆ. ಓಕೆ, ಈ ಒಂದು ವಿಚಾರದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರ ಒಂದು ರೀತಿಯಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ನೇರವಾಗಿ ಹೇಳ್ಬೋದು. ಅಲ್ಲಿ ನಮಗೆ
ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದು ಒಂದ್ ಕಡೆ ಆಗಿರ್ಬೋದು, ಜೊತೆಗೆ ನಾರಾಯಣ ಬರ್ಮನಿಯವರ ಪರವಾಗಿ ಬಂದಂತಹ ಒಂದಿಷ್ಟು ಒಂದು ಕ್ಯಾಂಪೇನ್ ಅಭಿಯಾನವೇ ಆಗಿರ್ಬೋದು, ಈ ರೀತಿಯಾಗಿ ಅವ್ರಿಗೆ ಹೆಲ್ಪ್ ಮಾಡಿರ್ಬೋದು. ಬಟ್ ನಾರಾಯಣ ಬರ್ಮನಿ ಅವರಿಗೆ ಒಂದು ರೀತಿಯಾಗಿ ಸಂತೋಷ ಇದೆ. ಸದ್ಯ ಈ ಸರ್ಕಾರದಲ್ಲಿ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿ ರಾಜ್ಯ ಸರ್ಕಾರದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದಂತೂ ನೇರವಾಗಿ ಗೊತ್ತಾಗ್ತಾ ಇದೆ. ಸೊ ಆದ್ರೆ ಈಗ ಸದ್ಯಕ್ಕೆ ಬರಮನಿಗೆ ಬಂಪರ್ ಸಿಕ್ಕಿರೋದಂತೂ ಖಚಿತವಾಗಿದೆ.